ಮನೆಯೊಳಗೆ ಟಿಕ್ಕಾಣಿ ಹೂಡಿದ್ದಾರೆ ಫೈನಾನ್ಸ್ ಸಿಬ್ಬಂದಿ. ಸಾಲ ಮರುಪಾವತಿ ಮಾಡುವಂತೆ ಬಡ ಕುಟುಂಬಗಳಿಗೆ ಬೆದರಿಕೆ ಹಾಕ್ತಿದ್ದಾರಂತೆ. 4 ದಿನಗಳ ಅವಕಾಶ ಕೊಡಿ ಅಂತ, ಸ್ವಲ್ಪ ಸಮಯಾವಕಾಶ ಕೊಡಿ ಅಂತ ಎಷ್ಟೇ ಕೇಳ್ಕೊಂಡ್ರು ಕೂಡ ಸಿಬ್ಬಂದಿ ಮಾತ್ರ ಮನೆ ಬಿಟ್ಟು ಕದಲ್ತಾ ಇಲ್ಲ. ಪೊಲೀಸರಿಗಾದ್ರೂ ಹೇಳಿ, ಯಾರಿಗಾದ್ರೂ ಹೇಳ್ಕೊಳ್ಳಿ, ನಮಗೆ ಹಣ ಕಟ್ಟಿ, ಹಣ ಕೊಡೋವರೆಗೂ ನಾವು ಮನೆ ಬಿಟ್ಟು ಹೋಗೋದಿಲ್ಲ, ಇಲ್ಲಿಂದ ಕದಲಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ದಾರಂತೆ. ಹೀಗಾಗಿ ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳದಿಂದ ಬೇಸತ್ತು ಹೋಗಿದ್ದಾರೆ ಬೆಳಗಾವಿಯ ಕೆಲ ಮಂದಿ. ಬೆಳಗಾವಿಯಲ್ಲೇ ನೋಡಿ ಅತಿ ಹೆಚ್ಚಾಗಿ ಈ ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳದ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರೋದು. ಈಗ ಮತ್ತೊಂದು ಅಂಥದ್ದೇ ಪ್ರಕರಣ ಬೆಳಕಿಗೆ ಬಂದಿದೆ. ಬೆಳಗಾವಿಯ ಖಾನಾಪುರ ತಾಲೂಕಿನಲ್ಲಿ ಫೈನಾನ್ಸ್ ಸಿಬ್ಬಂದಿ ಈ ರೀತಿಯಾಗಿ ಮನೆ ಒಳಗೆ ಬಂದು ಕೂತ್ಕೊಂಡು ಟಿಕ್ಕಾಣಿ ಹೂಡಿರೋದು. ಕೇರವಾಡ ಗುಂಡ್ಯಾನಹಟ್ಟಿ ಗ್ರಾಮದಲ್ಲಿ ಫೈನಾನ್ಸ್ ಸಿಬ್ಬಂದಿ ಟಾರ್ಚರ್ ಮಾಡ್ತಿದ್ದಾರೆ, ಬೆದರಿಕೆ ಹಾಕ್ತಿದ್ದಾರೆ. ಹಣ ಕೊಟ್ಟರಷ್ಟೇ ಮನೆಯಿಂದ ಹೋಗ್ತೀವಿ ಅಂತ ಆವಾಜ್ ಹಾಕಿರೋದು. ಬೆಳಗ್ಗೆ 8 ಗಂಟೆಗೆ ಬಂದ್ರೆ ರಾತ್ರಿ 10 ಗಂಟೆ ಆದ್ರೂ ಕೂಡ ಮನೆಯಲ್ಲೇ ಟಿಕ್ಕಾಣಿ, ಮನೆ ಬಿಟ್ಟು ಹೋಗೋದೇ ಇಲ್ಲ. ಬೆಳಗಾವಿಯ ಖಾನಾಪುರ ತಾಲೂಕಿನಲ್ಲಿ ಈ ರೀತಿ ಫೈನಾನ್ಸ್ ಸಿಬ್ಬಂದಿ ಮನೆ ಒಳಗಡೆನೆ ಬಂದು ಕೂತ್ಬಿಟ್ಟಿದ್ದಾರೆ. ಬೆಳಗ್ಗೆ 8 ಗಂಟೆಗೆ ಬಂದವರು ರಾತ್ರಿ 10 ಆದ್ರೂ ಮನೆ ಬಿಟ್ಟು ಹೋಗಲ್ಲ. ಡೈಲಿ ಬಂದು ಟಾರ್ಚರ್ ಕೊಡ್ತಾರೆ, ರಾತ್ರಿ ಹಗಲಿ ನಿಲ್ತಾರ್ರಿ. ಏನಂತಾರಿ ಈ ಸಾರಿ ಅಮೌಂಟ್ ಇಲ್ರಿ ಕಟ್ತೇವೆ ಅಂತಂದ್ರೆ ಏನಂತಾರೆ ಗೊತ್ತೈತ್ರಿ, ನೀವು ಊರ್ಲಿ ಹಾಕೋರ್ಬೇಕಾರೆ ಅಮೌಂಟ್ ಕಟ್ರಿ ಅಂತ ಹೇಳ್ತಾರೆ ನಮಗೆ. ಯಾರ ಕಾಲು ಬಿಡ್ರಿ ಊರಾಗ ಹೋಗಿ ಕಟ್ರಿ, ಭಿಕ್ಷೆ ಬೇಡ್ರಿ ಕಟ್ರಿ ಅಂತ ಹೇಳ್ತಾರೆ ನಮಗೆ. ಬಂದ ರಾತ್ರಿ ಹಗಲಿ ಟಾರ್ಚರ್ ಕೊಡ್ತಾರೆ ನಮಗೆ. ದಿನ ರೀ ಸರ ಕಂಪ್ಲೇಂಟ್ದು ಕೊಟ್ಟಿಲ್ರಿ ಸರ, ನಾವು ಕೊಟ್ಟಿಲ್ರಿ ಸರ. ನಾವು ಅದಕ್ಕಾಗಿ ಇಲ್ಲಿಗಾಗಿ ಬಂದೇವ್ರಿ DC ಆಫೀಸ್ಗೆ. ನಾವು ಗುಂಡೇನಟ್ಟಿರಿ ಸರ. ನಮ್ಮ ಊರನ ಮಂದಿ ಕನಿಷ್ಠ ಒಂದು 34 ಜನ ಅದಾರ ರೀ ಸರ. ಅಷ್ಟೂರ್ಗೆ ಎಷ್ಟು ಕಿರುಕುಳ ಕೊಡತ್ತಾರ್ರಿ, ಬ್ಯಾಡ್ರಿ ಸರ್. ಅದು ಒಂದು ಎಲ್ಲರೂ ಒಂದೊಂದು 2 ಸಂಘನಾಗ ಇದ್ದ ಬಿಟ್ಟಾರ್ರಿ ಸರ್. ಟೋಟಲಾಗೆ ಒಂದು 12 ಸಂಘ ಇದ್ದಿರ್ಬೇಕ್ರಿ ಸರ್ ಅವ. ಆದ್ರೆ ಮನೆ ಸಾಲ ಇದು ವಾರದ್ದು 15 ದಿನದ್ದು ಹಿಂಗೆಲ್ಲ ಅದಾವ್ರಿ ಸರ್. ತಿಂಗಳು ದೂರ ಅದಾರ, ತಿಂಗಳದವ್ರಿ ಟಾಟಾ ಕ್ಯಾಪಿಟಲ್ದವ್ರಿ ಸರ್. ಇಷ್ಟು ಕಿರುಕುಳ ಕೊಡತ್ತಾರ್ರಿ ಅವರು. ಭಾಳ ಅಂದ್ರೆ ಭಾಳ ಕಿರುಕುಳ ಕೊಡತ್ತಾರ. ಗ್ರಾಮೀಣ ಕೊಡ್ದಾರ್ರಿ, ಮನೆಗೆ ಬಂದು ಕುಂತು ಬಿಡ್ತಾರ್ರಿ ಸರ್ ರೀ. ಕಟ್ಟಬೇಕಾ ನೀವು ಊರ್ಲಿ ಹಾಕೋರಿ, ಬೇಕಾರೆ ಅಕ್ಕಿ ಮಾರ್ರಿ, ಮನ್ಯಾನ ಅಕ್ಕಿ ಮಾರು ಅಂತ ಹೇಳ್ತಾರ್ರಿ ಇವ್ರು ನಮ್ಗೆ ಬಂದಲ್ಲಿ. ನಾವು ಒಂದಿನ ನಾನಾ ಮಾರಿ ಅಕ್ಕಿ ಮಾರಿ ದುಡ್ಡು ಕಟ್ಟೇನಿ ನೋಡ್ರಿ ಸರ. ಎಲ್ಲಾರ ಭಿಕ್ಷೆ ಬಿಡಕ್ಕೆ ಹೋಗ್ರಿ ಅಂತಾರ್ರಿ ಸರ್. ಟಾಟಾ ಕ್ಯಾಪಿಟಲ್ ರೀ, SKS ರೀ, BS. ಸಾಲ ಕಟ್ಟಂತ ತೊಂದರೆ ಮಾಡ್ತಾರೆ. ಮನೆ ಬಾಗಿಲಿಗೆ ಬಂದು ನಿಂತ ಬೈತಾರ್ರಿ. ನೀವು ಕಟ್ಟಕ್ಕಾಗದ್ರಿ ಯಾಕೆ ತಗೋಬೇಕ್ರಿ, ಕಟ್ಟಬೇಕ್ರಿ ಕಡ್ಡಾಯವಾಗಿ ಅಂತಾರೆ. ಕಟ್ತೇವ್ರಿ ನಾವು ಟೈಮ್ ಕೊಡ್ರಿ ಅಂದ್ರೂ ಕೇಳಂಗಿಲ್ರಿ. ಕಟ್ಟಬೇಕಾರಿ ನೀವು ಏನು ಮಾಡ್ತೀರ ಗೊತ್ತಿಲ್ಲ, ಕಟ್ರಿ ಅಂತಾರೆ. ಏನು ಮಾಡ್ಬೇಕ್ರಿ, ನಾವು ಒಮ್ಮೆ ಇರ್ತಾವೆ ಒಮ್ಮೆ ಇರೋದಿಲ್ಲ ರೀ. ಕೂಲಿ ಮಾಡೇನ ಕಟ್ಬೇಕ್ರಿ. ನಮ್ದು 50,000 ರೂಪಾಯಿ ಐತ್ರಿ. ಭಾಳ ತೊಂದ್ರೆ. ಕಟ್ಟಿದೇವ್ರಿ, ಅರ್ಧ ಮಟ್ಟ ಕಟ್ಟೇವ್ರಿ. ಇನ್ನೊಂದು ಸ್ವಲ್ಪ ಐತ್ರಿ, ಅಟ್ಟಕ್ಕೆ ತಡ್ಕೋವಲ್ರಿ ಅವ್ರ. ನಾವೇನು ಕಟ್ಟಲ್ಲ ಅಂದಿಲ್ರಿ, ಮತ್ತು ಕಟ್ಟತ್ತೇವ್ರಿ. ಅವ್ರಿಗೆ ಒಂದು 6 ತಿಂಗಳ ಟೈಮ್ ಕೊಡ್ರಿ ಅಂತ ಅನ್ನತ್ತೇವ್ರಿ ನಾವು. ಇಷ್ಟು ತೊಂದ್ರೆ ನೋಡ್ರಿ, ದುಡ್ದನ್ನ ಕಟ್ಟಬೇಕ್ರಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ. ಶ್ರೀಧರ್, ಈಗಾಗಲೇ ಬೆಳಗಾವಿಯಲ್ಲಂತೂ ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ನಿಲ್ತಾನೆ ಇಲ್ಲ ಅನ್ಸುತ್ತೆ. ರಾಜ್ಯದಾದ್ಯಂತ ಅನೇಕ ಕಡೆ ಒಂದು ಸ್ವಲ್ಪ ಕಡಿಮೆ ಆಗ್ತಾ ಇದ್ರು ಕೂಡ ಬೆಳಗಾವಿಯಲ್ಲಿ ಕೂಡ ಇಂಥದ್ದೇ ಸಮಸ್ಯೆ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಇದಕ್ಕೆ ಜನರು ಕೂಡ ಬೇಸತ್ತು ಹೋಗಿದ್ದಾರೆ. ಸದ್ಯಕ್ಕೆ ಏನು ಡೀಟೇಲ್ಸ್ ಸಿಗ್ತಾ ಇದೆ? ಇವರೆಲ್ಲರೂ ಕೂಡ ಫೈನಾನ್ಸ್ ಸಿಬ್ಬಂದಿ ಏನಿದ್ದಾರೆ ಈ ಒಂದು ಪರವಾನಗಿ ಇಟ್ಕೊಂಡೇ ಸಾಲ ಕೊಟ್ಟಿದ್ದ, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಗೊತ್ತಾಯ್ತಾ? ಸೌಖ್ಯ, ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಫೈನಾನ್ಸ್ ಕಿರುಕುಳ ಮುಂದುವರೆದಿದೆ ಅಂತ ಹೇಳ್ಬೋದು. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನಲ್ಲಿ ಕೆಲ ಹಳ್ಳಿಗಳಲ್ಲಿ ಫೈನಾನ್ಸ್ನವರು ಹೋಗಿ ಒಂದು ಸಾಲವನ್ನು ಮರುಪಾವತಿಸುವಂತೆ ಒಂದು ಕಿರುಕುಳ ಕೊಡ್ತಾ ಇದ್ದಾರೆ. ಅವ್ರ ಮನೆಗೆ ಬಂದಂತ ಸಂದರ್ಭದಲ್ಲಿ ಅವ್ರು ಯಾವ ರೀತಿ ವರ್ತನೆ ಮಾಡ್ತಾ ಇದಾರೋ ಅದನ್ನ ಏನೋ ಆ ಗ್ರಾಹಕರು ಕೂಡ ತಮ್ಮ ಮೊಬೈಲ್ನಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿರ್ತಕ್ಕಂಥದ್ದು. ಬೆಳಗ್ಗೆ ಬರುವಂತ ಫೈನಾನ್ಸ್ ಸಿಬ್ಬಂದಿಗಳು ರಾತ್ರಿ 10 ಗಂಟೆ 11 ಗಂಟೆ ಆದ್ರೂ ಕೂಡ ಅವ್ರು ಹಣ ಕೊಡದೆ ನಾವು ಇಲ್ಲಿಂದ ಹೋಗೋದಿಲ್ಲ ಅನ್ನುವಂತ ಒಂದು ಪಟ್ಟು ಹಿಡ್ಕೊಂಡು ಕುಳಿತುಕೊಳ್ತಾ ಇದಾರೆ. ಇದರಿಂದ ರೋಷಿ ಹೋದಂತ ನೂರಾರು ಮಹಿಳೆಯರು ಬೆಳಗಾವಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದಾರೆ. ಪ್ರಮುಖವಾಗಿ ಈ ರೀತಿ ಫೈನಾನ್ಸ್ ಕಿರುಕುಳ ಏನ್ ಮಾಡ್ಕೊಡ್ತಾರೆ, ಇದಕ್ಕೆ ಕಡಿವಾಣ ಹಾಕ್ಬೇಕು ಅನ್ನೋಂತ ಒಂದ್ ನಿಟ್ಟಿನಲ್ಲಿ ಮನವಿಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಸೊ ಒಂದು ಅಂಶ ಇಲ್ಲಿ ಸೌಖ್ಯ ಏನಂದ್ರೆ, ರಾಜ್ಯದಲ್ಲೇ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಒಂದು ಮೈಕ್ರೋ ಫೈನಾನ್ಸ್ ಮತ್ತು ಸ್ವಸಹಾಯ ಸಂಘಗಳಿದಾವೆ. 2,000ಕ್ಕಿಂತ ಅಧಿಕ ಈ ಒಂದು
ಫೈನಾನ್ಸ್ ಸಂಘದಲ್ಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಕಿರುಕುಳ ಪ್ರಕರಣಗಳು ಕೂಡ ಕಂಡು ಬರ್ತಾ ಇದಾವೆ. ಜೊತೆಗೆ ಈಗಾಗಲೇ ಜಿಲ್ಲಾ ಆಡಳಿತ ಕೂಡ ಈ ರೀತಿ ಫೈನಾನ್ಸ್ಗಳ ಸಿಬ್ಬಂದಿಗಳು ಬಂದು ಕಿರುಕುಳ ಕೊಟ್ರೆ ಆ ಫೈನಾನ್ಸ್ ವಿರುದ್ಧ ಮತ್ತು ಆ ಸಿಬ್ಬಂದಿಗಳ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಬೇಕು ಅನ್ನುವಂತ ಒಂದು ಸೂಚನೆ ಕೂಡ ಕೊಟ್ಟಿದ್ರು. ಅಂದ್ರೆ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯ ಕೆಲ ತಾಲೂಕಿನಲ್ಲಿ ಮಧ್ಯವರ್ತಿಗಳಿಂದ ಏನು ಸಾಲವನ್ನು ಪಡೆದುಕೊಂಡಿದ್ದಾರೆ. ಅಂದ್ರೆ ಒಂದೇ ಕುಟುಂಬದ ಸದಸ್ಯರಿಗೆ 3-4 ಸ್ವಸಹಾಯ ಸಂಘಗಳಿಂದ ಅಥವಾ ಫೈನಾನ್ಸ್ಗಳಿಂದ 50,000 ರೂಪಾಯಿ ಅಂತೆ ಒಂದು ಮಧ್ಯವರ್ತಿ ಸಾಲವನ್ನು ಕೊಡಿಸಿ ಆ ಒಂದು ಸಾಲ ಅವರಿಗೆ ಕೊಡದೆ ತಾವು ಅದನ್ನ ಮೋಸ ಮಾಡಿರ್ತಕ್ಕಂಥ ಪ್ರಕರಣಗಳಲ್ಲಿ ಈ ರೀತಿ ಮಹಿಳೆಯರು ಈಗ ಏನು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ 350 ಪ್ರಕರಣಗಳು ಕೂಡ ಈಗ ದಾಖಲಾಗಿದ್ದಾವೆ ಅನ್ನುವಂತ ಮಾಹಿತಿಯನ್ನು ಕೂಡ ಜಿಲ್ಲಾಡಳಿತ ಕೊಟ್ಟಿದೆ. ಹೀಗಾಗಿ ಇದಕ್ಕೆ ಶಾಶ್ವತ ಕಡಿವಾಣ ಹಾಕ್ಬೇಕಂದ್ರೆ ಯಾರೆಲ್ಲ ಫೈನಾನ್ಸ್ ಸಿಬ್ಬಂದಿಗಳು ಈ ರೀತಿ ಬಂದು ಕಿರುಕುಳ ಕೊಡ್ತದೋ ಅಂತವ್ರ ವಿರುದ್ಧ ದೂರು ಕೊಡುವಂತ ಕೆಲಸವನ್ನ ಮೊದಲು ಅಲ್ಲಿಯ ಏನು ಆ ಗ್ರಾಹಕರು ಮಾಡಬೇಕು. ಆಗ ಅದರ ಏನು ಸರ್ಕಾರದ ಆದೇಶ ಆಗಿರ್ಬೋದು, ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಈಗಾಗಲೇ